ಹೀಗಾಗಿ ರಾಮ ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಈ ಶ್ರೀರಾಮನವಮಿಯನ್ನ ಆಚರಿಸ್ತಾರೆ. ಆದರೆ ಇವತ್ತು ನಡೆದಂತಹ ಘಟನೆಯಿಂದಾಗಿ ಶ್ರೀರಾಮನವಮಿ ಎಂದು ಜೈ ಶ್ರೀರಾಮ್ ಅಂತ ಹೇಳಿ ಕೂಗೋದೇ ತಪ್ಪಾಯ್ತಾ ಅಂತ ಅನಿಸ್ತಾರೆ. ಈ ದೇಶದಲ್ಲಿ ಇಂಥ ದೊಡ್ಡ ಸಮಸ್ಯೆ ಇದೆ. ಈ ಸಮಸ್ಯೆಗೆಲ್ಲ ಕಾರಣ ಈ ಮುಸಲ್ಮಾನರಿಗೆ ಈ ಸರ್ಕಾರ ಮಾಡ್ತಿರೋದು ಸರಿಯಾಗಿ ಐತೆ. ಜೈ ಶ್ರೀರಾಮ್ ಹೇಳಿದವರ ಮೇಲೆ ಹಲ್ಲೆ ನಡೆಸಿರುವ ಕೇಸ್ಗೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಫರ್ಮಾನ್, ಸಮೀರ್ ಹಾಗೆ ಓರ್ವ ತಥಾ ಪೆನ್ಷನ್ ಸಿಗೋ ಕಾರಣ ಏನೇಳು ಸರ್ಕಾರ, ನಿಮ್ಮ ಮಕ್ಕಳಿಗೆ ಕೆಲಸ ಸಿದ್ದ ಕಾರಣ ಏನೇಳು ಸರ್ಕಾರ, ಪೆಟ್ರೋಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗೋ ಕಾರಣ ಏನೇಳು ಸರ್ಕಾರ, ಅಕ್ಕಿ ಬೇಳೆ ಎಣ್ಣೆ ಮತ್ತೆ ಇದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿಗಳು ಬೆಲೆ ಜಾಸ್ತಿ ಆಗೋ ಕಾರಣ ಏನೇಳು ಸರ್ಕಾರ, ಊರಲ್ಲಿ ಯಾಕೆ ಅಪರಾಧಗಳು ಜಾಸ್ತಿ ಆಗ್ತಿರೋದು, ನಿರುದ್ಯೋಗ ಯಾರಿಗೂ ಕೆಲಸ ಇರೋದಕ್ಕೆ ಕಾರಣ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಇದು ಮುಸ್ಲಿಮ್ಸೇ ಕಾರಣ ಅಂತ ಹೆಂಗ್ ಹೇಳ್ತೀಯ? ತಾತ ಟಿವಿಲಿ ಇವೆಲ್ಲ ತೋರಿಸ್ಬಿಟ್ಟು ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ತಾತ ಈ ಸರ್ಕಾರದವ್ರ ಕೈದಾಗ್ಲಿಕ್ಕೆ ಈ ತರ ಟಿವಿಲಿ ತೋರಿಸಿ ನಿನ್ ತಲೆ ಕೆಡಿಸ್ತಾ ಇರ್ತ. ತಾತ ನಿನ್ ಸಮಸ್ಯೆಗಳಿಗೆ ಪರಿಹಾರ ಏನ್ ಗೊತ್ತಾ? ಯೋಚನೆ ಮಾಡಿ ವೋಟ್ ಹಾಕ್ಬೇಕು. ತಾತ ನೀನ್ ಒಬ್ನೇ ಅಲ್ಲ, ನಿಮ್ ಮನೆಯಲ್ಲೆಲ್ಲಾನು ಕರ್ಕೊಂಡೋಗಿ ವೋಟ್ ಹಾಕ್ಸೋ ಜವಾಬ್ದಾರಿ ನಿಂದು. ಓನ್ ಮಗ, ನೀನ್ ಹೇಳ್ತಿರೋದ್ ನಿಜ. ನಾನು ಈ ನನ್ ಮಕ್ಳು ಟಿವಿಲಿ ತೋರ್ಸೋದ್ನೇ ನಿಜ ಅನ್ಕೊಂಡ್ಬಿಟ್ಟಿದ್ದೆ. ಈಗ ನನ್ಗೆ ಅರ್ಥ ಆಗ್ತಾ ಇದೆ. ಹೌದು, ನನಗೆ ಪೆನ್ಷನ್ ಬರ್ದಿರೋದಕ್ಕೆ, ನನ್ನ ಮಕ್ಕಳು ಕೆಲಸ ಇಲ್ಲದೆ ಮನೇಲಿರೋದಕ್ಕೆ, ಬೆಲೆಗಳು ಜಾಸ್ತಿ ಆಗ್ತಿರೋದಕ್ಕೆ, ಇದಕ್ಕೆಲ್ಲಕ್ಕೂ ಕಾರಣ ಸರ್ಕಾರನೇ. ನೀನ್ ಅನ್ಕೊಂಡ್ರೆ ಈ ಟಿವಿ ಅವರು ಎಲ್ಲ ದೇಶದಲ್ಲಿರೋ ಎಲ್ಲಾ ಸಮಸ್ಯೆಗೂ ಮುಸ್ಲಿಮೇ ಕಾರಣ, ಪಾಕಿಸ್ತಾನೇ ಕಾರಣ ಅಂತ ಹೇಳಿ 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 ನನ್ನ ತಲೆ ಕೆಡಿಸ್ಬಿಟ್ಟೇನಪ್ಪ. ನಾನು ಇದನ್ನ ನಂಬ್ಬಿಟ್ಟಿದ್ದೆ. ನೋಡು, ನೀನ್ ಓದ್ದವನು, ವಿದ್ಯಾವಂತ, ನನ್ ಕಣ್ ತರಿಸಿದ್ಯಾ. ನಿಜ ಕಣಪ್ಪ, ನಾನು ಖಂಡಿತವಾಗ್ಲು ನಾಳೆ ದಿವಸ ಹೋಗಿ ಸರಿಯಾದ ಸರ್ಕಾರದ ಆಯ್ಕೆ ಮಾಡಕ್ಕೆ ಸರಿಯಾದ ರೀತಿ ಓಟ್ ಹಾಕ್ಬರ್ತೀನಪ್ಪ. ನಾನೊಬ್ನೇ ಅಲ್ಲ, ನನ್ನ ಕುಟುಂಬದಲ್ಲಿರೋರ್ನೆಲ್ಲರನ್ನು ಕರ್ಕೊಂಡೋಗಿ ನಾನು ಓಟ್ ಹಾಕ್ಬರ್ತೀನಪ್ಪ. ಬುದ್ಧಿವಂತ ಕಣಪ್ಪ ನೀನು, ಬುದ್ಧಿವಂತ. We the people of India, we the children of India want better India. Please vote for better India. ಎಲ್ಲರೂ ಹೋಗಿ ತಪ್ಪದೆ ಓಟ್ ಹಾಕಿ.